ಸಮಾಜ ಕಲ್ಯಾಣ ಸಚಿವ ಎಚ್ ಆಂಜನೇಯ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ವಿಧಾನಸೌಧದ ತಮ್ಮ ಕೊಠಡಿಯನ್ನು ನವೀಕರಣ ಮಾಡುವಾಗ ಗೋಡೆಯನ್ನು ಒಡೆದು ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದ್ದ ಅವರು ಈಗ ತಮ್ಮ ಕೊಠಡಿಯಲ್ಲಿ ರಾಷ್ಟ್ರಪತಿ ಹಾಗೂ ಮಹಾತ್ಮ ಗಾಂಧಿ ಫೋಟೋಗಳನ್ನು ಹಾಕಿಕೊಳ್ಳದೆ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿದ್ದಾರೆ. ಈ ಮೂಲಕ ರಾಷ್ಟ್ರಪತಿ ಹಾಗೂ ರಾಷ್ಟ್ರಪಿತನಿಗೆ ಅಪಮಾನ ಮಾಡಿದ್ದಾರೆ. ರಾಷ್ಟ್ರಪತಿ ಹಾಗೂ ಮಹಾತ್ಮ ಗಾಂಧಿ ಫೋಟೋ ಕಡ್ಡಾಯವಾಗಿ ಸಚಿವರು ಸರ್ಕಾರಿ ಕಚೇರಿಗಳಲ್ಲಿ ಹಾಕಿಕೊಳ್ಳಲೇಬೇಕೆಂದು ಸರ್ಕಾರದ ಆದೇಶವಿದ್ದರೂ ಕೂಡ ಸಚಿವರು ಅವರ ಭಾವಚಿತ್ರಗಳನ್ನು ಹಾಕುವ ಬದಲು ಪಕ್ಷದ ನಾಯಕರಾದ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಮತ್ತು ಆಸ್ಕರ್ ಫರ್ನಾಂಡಿಸ್ ಅವರ ಫೋಟೋಗಳನ್ನು ಹಾಕಿಕೊಂಡು ಪಕ್ಷ ನಿಷ್ಠೆಯನ್ನು ತೋರಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಂಕರ್ ಪಾಗೋಜಿಂದ. ಶಂಕರ್, ಆಂಜನೇಯ ಅವರು ಪದೇ ಪದೇ ಎಡವಟ್ಟು ಮಾಡ್ಕೊಳ್ತಾ ಇದ್ದಾರೆ ಸಚಿವರು. ಯಾಕೆಂತಂದರೆ ಮೊದಲು ಕೊಠಡಿಯನ್ನು ನವೀಕರಣ ಮಾಡಿ ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದ್ರು. ಹಾಗೆ CM ಕೂಡ ಅವರಿಗೆ ಒಂದು ಕಾಷನನ್ನು ಕೊಟ್ಟಿದ್ರು. ಇದೀಗ ಮತ್ತೊಂದು ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ಅದೇನೆಂದರೆ ಸರ್ಕಾರದ ಮ್ಯಾಂಡೇಟರಿ ಇದ್ರೂ ಕೂಡ ಯಾಕೆ ಈ ರೀತಿ ಉಲ್ಲಂಘನೆ ಮಾಡಿದ್ದಾರೆ? ಗುರುಪ್ರಸಾದ್ ಸಮಾಜ ಕಲ್ಯಾಣ ಸಚಿವರಾಗಿರುವಂತಹ ಆಂಜನೇಯ ಅವರು ಪ್ರತಿ ಬಾರಿ ಕೂಡ ಅವರು ಏನಾದ್ರೂ ಒಂದು ಎಡವಟ್ಟುಗಳನ್ನ ಮಾಡ್ತಾನೆ ಇದ್ದಾರೆ ಅಂತಾನೆ ಹೇಳ್ಬೋದು. ಅವರು ಸಚಿವರಾದ್ಮೇಲೆ ಬೇರೆ ಬೇರೆ ರೀತಿಯ ಎಡವಟ್ಟುಗಳನ್ನ ಮಾಡ್ಕೊಂಡಿರುವಂತದ್ದು, ಅವರ ತಮಗೆ ಕೊಟ್ಟಿರುವಂತ ಒಂದು ಕೊಠಡಿಯನ್ನ ಬಿಟ್ಟು ಬೇರೊಂದು ಕೊಠಡಿಗೆ ಬಂದಿರುವಂತದ್ದಾಗಿರ್ಬೋದು, ಆ ಕೊಠಡಿಯನ್ನ ನವೀಕರಣ ಮಾಡೋದಕ್ಕೋಸ್ಕರ ಗೋಡೆ ಒಡೆದಿರುವಂತ ಪ್ರಕರಣ ಆಗಿರ್ಬೋದು. ಆ ಗೋಡೆ ಒಡೆದ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಅವರ ಫೋಟೋವನ್ನ ಅನಾಥವಾಗಿ ಬೇರೆ ಮೂಲೆಯಲ್ಲಿ ಕೆಡಿರುವಂತದ್ದಾಗಿರ್ಬೋದು. ಅದೇ ರೀತಿ ಈಗ ಅವರು ತಮ್ಮ ಕೊಠಡಿಯನ್ನ ನವೀಕರಣ ಮಾಡ್ಕೊಂಡಿದ್ದಾರೆ. ನವೀಕರಣ ಮಾಡಿಕೊಂಡು ಅತ್ಯಂತ ಆಧುನಿಕ ರೀತಿಯಲ್ಲಿ ಎಲ್ಲಾ ಸೌಕರ್ಯಗಳನ್ನ ಆ ಕೊಠಡಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ಈಗ ಆ ಕೊಠಡಿಯಲ್ಲಿ ರಾಷ್ಟ್ರಪತಿ ಮತ್ತು ಮಹಾತ್ಮ ಗಾಂಧಿ ಅವರ ಫೋಟೋವನ್ನ ಹಾಕದೇನೆ ಉಳಿದ ಎಲ್ಲ ನಾಯಕರ, ಅವರ ಪಕ್ಷದ ನಾಯಕರ ಫೋಟೋಗಳನ್ನ ಹಾಕಿರುವಂತದ್ದು, ಬಸವಣ್ಣವರ ಫೋಟೋ ಹಾಕಿರುವಂತದ್ದು, ಮತ್ತೆ ಆಸ್ಕರ್ ಫರ್ನಾಂಡಿಸ್ ಅವರ ಫೋಟೋ ಹಾಕಿರುವಂತದ್ದು. ಅಂದ್ರೆ ಅಗತ್ಯವಾಗಿ ಅಂದ್ರೆ ಸರ್ಕಾರ ಸೂಚಿಸಿರುವಂತ ಯಾವ ರಾಷ್ಟ್ರೀಯ ನಾಯಕರ ಫೋಟೋಗಳನ್ನ ಹಾಕಬೇಕಾಗಿತ್ತು, ರಾಷ್ಟ್ರಪತಿ ಮತ್ತು ಮಹಾತ್ಮ ಗಾಂಧಿ ಅವರ ಫೋಟೋ ಕಡ್ಡಾಯವಾಗಿ ಹಾಕಲೇಬೇಕು ಅಂತ ಸರ್ಕಾರದ ಆದೇಶ ಇದ್ರೂ ಕೂಡ ಆಂಜನೇಯ ಅವರು ಅವರ ಫೋಟೋಗಳನ್ನ ಹಾಕುವ ಬದಲು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ ಹೀಗೆ ಅವರ ಪಕ್ಷದ ನಾಯಕರ ಫೋಟೋಗಳನ್ನ ಹಾಕುವ ಮೂಲಕ ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ಆ ಮೂಲಕ ಅವರು ಒಂದು ರೀತಿಯ ದಾಷ್ಟ್ಯ ತೋರಿದ್ದಾರೆ ಅಂತಾನೆ ಹೇಳ್ಬೋದು. ಅಧಿಕೃತ ಆದೇಶ ಇದ್ರೂ ಕೂಡ ಅದನ್ನ ಹಾಕ್ದೇನೆ ಅಂದ್ರೆ ರಾಷ್ಟ್ರಪತಿ ಮತ್ತು ರಾಷ್ಟ್ರಪಿತ ಇಬ್ಬರಿಗೂ ಕೂಡ ಅವಮಾನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಗುರುಪ್ರಸಾದ್, ಶಂಕರ್, ಇದು ಸ್ಪಷ್ಟವಾಗಿ ಕಾನೂನಿನ ಉಲ್ಲಂಘನೆ. ಯಾಕೆಂದ್ರೆ ಸರ್ಕಾರ ಒಂದು ಮ್ಯಾಂಡೇಟರಿನ ಸಿದ್ಧಪಡಿಸಿರಬೇಕಾದ್ರೆ ಸಚಿವರೇ ಈ ರೀತಿ ಉಲ್ಲಂಘನೆ ಮಾಡಿದ್ರೆ ಸೊ ಅವ್ರ ಮೇಲೆ ಯಾವ ರೀತಿ ಆಕ್ಷನ್ ತಗೊಳ್ಬಹುದು? ಸಿಎಂಗೆ ಇದ್ರ ಬಗ್ಗೆ ಗಮನ ಬಂದಿದೆ ಹಾಗೆ? ಗುರುಪ್ರಸಾದ್, ಈ ಬಗ್ಗೆ ಮುಖ್ಯಮಂತ್ರಿಗೆ ಇನ್ನೂ ಅಧಿಕೃತವಾಗಿ ಗಮನಕ್ಕೆ ಈ ಅವರು ಫೋಟೋ ಹಾಕ್ತಾ ಇರುವ ಪ್ರಕರಣ ಅವರ ಗಮನಕ್ಕೆ ಬಂದಂತಿಲ್ಲ. ಅಂದ್ರೆ ನವೀಕರಣ ಮಾಡಿ ಈಗ ಸುಮಾರು 1-2 ತಿಂಗಳಾಯ್ತು. ಆ ನಂತರ ಅವರು ಬೇರೆ ಬೇರೆ ತಮಗೆ ಬೇಕಾದವರ ಫೋಟೋಗಳನ್ನು ಹಾಕೊಂಡಿದ್ದಾರೆ. ಅಂದ್ರೆ ಸರ್ಕಾರದ ಆದೇಶದಲ್ಲಿ ಮಹಾತ್ಮ ಗಾಂಧಿ ಮತ್ತೆ ರಾಷ್ಟ್ರಪತಿಯವರ ಫೋಟೋ ಕಡ್ಡಾಯವಾಗಿ ಹಾಕ್ಲೇಬೇಕು ಅನ್ನುವಂತ ಒಂದು ಆದೇಶ ಇದೆ. ಅದರ ಹೊರತಾಗಿ ಸಚಿವರು ಅಂದ್ರೆ ಯಾರು ಇಲಾಖೆಯ ಮುಖ್ಯಸ್ಥರು ಇರ್ತಾರೆ ಅವರು ತಾವು ಬಯಸಿದ ನಾಯಕರ ಫೋಟೋಗಳನ್ನ ಹಾಕೊಳ್ಬಹುದು. ಆದ್ರೆ ಅದು ಯಾವುದು ಕೂಡ ಕಾಂಟ್ರವರ್ಸಿ ಆಗಬಾರ್ದು, ಯಾವುದು ಕೂಡ ಗೊಂದಲ ಆಗಬಾರ್ದು, ಅಂತಹ ನಾಯಕರ ಭಾವಚಿತ್ರಗಳನ್ನ ಹಾಕೊಳ್ಳೋದಕ್ಕೆ ಅವಕಾಶ ಇದೆ. ಆದ್ರೆ ಆಂಜನೇಯನವರು ಯಾವ ಕಡ್ಡಾಯವಾಗಿ ಹಾಕೊಳ್ಬೇಕು ಅವೆರಡು ಫೋಟೋಗಳನ್ನ ಬಿಟ್ಟು ಉಳಿದೆಲ್ಲ ನಾಯಕರ ಭಾವಚಿತ್ರಗಳನ್ನ ಅನಾವರಣ ಮಾಡಿಕೊಂಡಿರುವಂತದ್ದು, ಅವ್ರ ಇಡೀ ರೂಮ್ ತುಂಬಾ ಅವರ ಫೋಟೋಗಳನ್ನ ಹಾಕಿಕೊಂಡಿರುವಂತದ್ದು. ಹೀಗಾಗಿ ಇದು ಒಂದು ರೀತಿಯ ಸ್ಪಷ್ಟ ಕಾನೂನಿನ ಉಲ್ಲಂಘನೆ ಆಗಿರುವಂತದ್ದು. ಸರ್ಕಾರದ ನಿಯಮವನ್ನೇ ಅವರು ಉಲ್ಲಂಘನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಈ ಕುರಿತಂತೆ ಅವರ ವಿರುದ್ಧ ಅಥವಾ ಅವರನ್ನ ತರಾಟೆಗೆ ತೆಗೆದುಕೊಳ್ಳುವಂತದ್ದಾಗಿರ್ಬೋದು, ಸೂಚನೆ ಕೊಡಬಹುದು. ಅಂದ್ರೆ ಈ ರೀತಿಯ ಉಲ್ಲಂಘನೆ ಸರಿಯಲ್ಲ, ನೀವು ತಕ್ಷಣವೇ ಆ ಗಾಂಧೀಜಿ ಆಗಿರ್ಬೋದು ಮತ್ತು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ಭಾವಚಿತ್ರಗಳನ್ನ ಕಡ್ಡಾಯವಾಗಿ ಹಾಕೊಳ್ಳೇಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಡುವಂತ ಒಂದು ಸಾಧ್ಯತೆ ಇದೆ. ಗುರುಪ್ರಸಾದ್, ಶಂಕರ್, ಇನ್ನು ಸಚಿವರ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ಜಿಲ್ಲೆಗಳಲ್ಲಿ ಆರೋಪಗಳು ಕೂಡ ಇದೆ. ಯಾಕೆಂತಂದ್ರೆ ವಸತಿ ನಿಲಯಗಳಾಗ್ಬೋದು, ಅಲ್ಲಿನ ಊಟ ವಸತಿ ಸೌಲಭ್ಯಗಳಾದರೂ ಆಗಿರ್ಬೋದು, ಅಥವಾ ಏನು ಬಾಲಕಿಯರ ಏನು ಸ್ಕಾಲರ್ಶಿಪ್ಗಳಿದೆ ಅದು ಕೂಡ ಸರಿಯಾಗಿ ಹೋಗ್ತಾ ಇಲ್ಲ ಅಂತದ್ದು. ಸೊ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆನೂ ಕೂಡ ಯಾಕೆ ಸಚಿವರು ಈ ರೀತಿ ಅಡವಟ್ಟುಗಳನ್ನು ಮಾಡ್ಕೊಳ್ತಾ ಇದ್ದಾರೆ? ಇನ್ನು ಕೆಲವರು ಸಚಿವರಿದ್ದಾರೆ ತಮ್ಮ ಮನೆ ರಿಪೇರಿಗೆ ಸರ್ಕಾರದ ದುಡ್ಡನ್ನು ಬಳಸ್ಕೊಂತಾರೆ, ಕೋಟಿ ದುಡ್ಡನ್ನು ಬಳಸ್ಕೊಂತಾರೆ. ಇಷ್ಟೆಲ್ಲ CM ಕೈ ಕೆಳಗೆ ನಡೀತಾ ಇದ್ರು ಕೂಡ ಯಾಕೆ ಒಂದು ಎಚ್ಚರಿಕೆಯನ್ನು ಕೊಡೋಕೆ ಆಗ್ತಾ ಇಲ್ಲ ಅಂತ? ಗುರುಪ್ರಸಾದ್, ಈ ಸರ್ಕಾರದಲ್ಲಿ ಸಚಿವರುಗಳು ಮತ್ತು
ಸಿಎಂ ಏನು ಇದ್ದಾರೆ ಅವರ ಒಂದು ಕಾರ್ಯವೈಖರಿಯ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದ್ರು ಕೂಡ ಅನೇಕ ಸಚಿವರು ಸಿಎಂಗೆ ಅತ್ಯಂತ ಆಪ್ತರಾಗಿರೋದ್ರಿಂದ ಅವರ ಕಾರ್ಯವೈಖರಿ ಬಗ್ಗೆ ಸಿಎಂ ಯಾವುದೇ ರೀತಿಯ ನಿಗಾ ಇಡುವಂತದ್ದಾಗ್ಲಿ ಅವರಿಗೆ ಒಂದು ರೀತಿಯ ಸ್ಟ್ರಿಕ್ಟ್ ಮಾಡುವಂತದ್ದಾಗ್ಲಿ ಯಾವುದು ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಅನೇಕ ಸಚಿವರು ಮಹದೇವಪ್ಪ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ಇನ್ನೂ ಅನೇಕ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ಸಚಿವರು ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಆದ್ರೂ ಕೂಡ ಆಗಿರ್ಬೋದು, ಖಾಸಗಿಯಾಗಿದ್ರು ಕೂಡ ಅನೇಕ ರೀತಿಯ ಹೇಳಿಕೆಗಳನ್ನು ಕೊಡೋದಾಗಿರ್ಬೋದು, ಅವರ ನಡವಳಿಕೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅಂದ್ರೆ ಸಿಎಂ ಗೊತ್ತಿದ್ರು ಕೂಡ ಅವರನ್ನ ಲಿಮಿಟ್ ಮಾಡುವಂತದ್ದಾಗ್ಲಿ ಅವರನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂತ ಒಂದು ಪ್ರಯತ್ನ ಸಿಎಂ ಕೂಡ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಒಂದ್ ರೀತಿ ಅವರನ್ನ ಬಿಟ್ಟಿದ್ದಾರೆ ಅಂತಾನೆ ಹಂಗ ಹೇಳ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಸಚಿವರ ನಡವಳಿಕೆಗಳಿರ್ಬೋದು, ಅವರ ಹೇಳಿಕೆಗಳಿರ್ಬೋದು, ಮತ್ತೆ ಅವರು ವಿಧಾನಸೌಧದಲ್ಲಿ ನಡ್ಕೊಳ್ಳುವಂತದ್ದಿರ್ಬೋದು, ಬೇರೆ ಕಡೆ ಮಾತನಾಡುವಂತದ್ದಿರ್ಬೋದು, ಇವೆಲ್ಲ ಕೂಡ ಅವರ ವ್ಯಾಪ್ತಿಗೆ ಮೀರಿದ್ರು ಕೂಡ ಆ ರೀತಿಯ ಹೇಳಿಕೆಗಳನ್ನು ಕೊಟ್ಟಾಗಲೂ ಮುಖ್ಯಮಂತ್ರಿ ಅವರನ್ನ ಹಿಡಿತದಲ್ಲಿ ಇಟ್ಕೊಳ್ಳದೆ ಇರುವಂತದ್ದು, ಅವರ ಮೇಲಿನ ಅತಿಯಾದ ಪ್ರೀತಿಯೋ ಅಥವಾ ತಮ್ಮ ಆಪ್ತರನ್ನುವ ಕಾರಣಕ್ಕೆ ಅವರನ್ನ ಆ ರೀತಿ ಬಿಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಅವರು ಆ ರೀತಿ ಬಿಟ್ಟಿದ್ದಾರೆ ಅಂತಾನೆ ಅನ್ಸುತ್ತೆ. ಗುರುಪ್ರಸಾದ್ ಶಂಕರ್, ಇನ್ನು 1 ವರ್ಷ ಕಂಪ್ಲೀಟ್ ಆಗಿದೆ ರಾಜ್ಯ ಸರ್ಕಾರ ಬಂದು, ಏನು ಪ್ರಗತಿ ಕಾರ್ಯ ಪರಿಶೀಲನೆ ಆಗಿದೆ ಅನ್ನುವಂಥದ್ದು ಕೂಡ ಇದುವರೆಗೂ ಕೂಡ ಯಾವ ಸಚಿವರು ಕೂಡ ಮಾನದಂಡ ಆಗಿಲ್ಲ. ಯಾಕೆಂದ್ರೆ ಆರಂಭದಲ್ಲಿ ಹೇಳಲಾಗ್ತಾ ಇತ್ತು 3 ತಿಂಗಳಲ್ಲಿ ಯಾವ್ಯಾವ ಸಚಿವರಿಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಬಂದಿದೆ ಅದರ ಬಗ್ಗೆ ಒಂದು ಸಮಿತಿಯನ್ನು ರಚಿಸಬೇಕು ಅಂತ. ಸೊ ಈಗ 1 ವರ್ಷ ಆಗಿದೆ, ಯಾವ ರೀತಿ, ಯಾಕೆಂದರೆ ಅವರ ಕಾರ್ಯವೈಖರಿಗಳನ್ನು ಗಮನಿಸಬೇಕಾದ್ರೆ ಇಡೀ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಯಾವ ದೃಷ್ಟಿಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಬಹುದು? ಸೊ ಹೀಗೆ ಸಚಿವರುಗಳ ಮೇಲೆ ಗಮನ ಇಡುವಂಥ ಯಾವ ಕೆಲಸಗಳನ್ನು ಮಾಡಬಹುದು? ಗುರುಪ್ರಸಾದ್, ಸಚಿವರ ಒಂದು ಕಾರ್ಯವೈಖರಿ ಅವರ ಮಾನದಂಡ ಮಾಡಬೇಕು ಅಥವಾ ಅವರ ಕಾರ್ಯವೈಖರಿಯನ್ನು ಪರಿಶೀಲನೆ ಓಕೆ, ಥ್ಯಾಂಕ್ ಯು ಶಂಕರ್ ತಮ್ಮ ಮಾಹಿತಿಗೆ. ಇದೀಗ ಸ್ವತಃ ಸಚಿವರಾದಂಥ ಆಂಜನೇಯ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ, ನಮಸ್ಕಾರ ಸರ್. ತಮ್ಮ ಒಂದು ಕೊಠಡಿಯಲ್ಲಿ ಕಚೇರಿ ವಿಧಾನಸೌಧದ ಕಚೇರಿನಲ್ಲಿ ರಾಷ್ಟ್ರಪತಿ ಹಾಗೂ ರಾಷ್ಟ್ರಪಿತರ ಫೋಟೋಗಳನ್ನು ಹಾಕೊಂಡಿಲ್ಲ ಅಂತ ಹೇಳ್ತಾ ಇದ್ರೆ, ಏನು ಕಾರಣ ಸರ್ ಅದು? ಇಲ್ಲ, ಎಲ್ಲಾ ಫೋಟೋನಿಂದ ನಾನು ಮಹಾತ್ಮ ಗಾಂಧೀಜಿಯವರ ಅನುಯಾಯಿ ಮೊದಲಿಂದಲೂ. ಗಾಂಧಿ ಅನುಯಾಯಿ, ಗಾಂಧಿ. ಈಗ ನೀವು ಸುವರ್ಣ ನ್ಯೂಸ್ ನ ನೋಡ್ತಾ ಇರಬಹುದು, ಬಹುಶಃ ಆ ಒಂದು ದೃಶ್ಯಗಳಲ್ಲಿ ಆ ಫೋಟೋಗಳು ಎಲ್ಲರದ್ದು ಇದೆ. ಸೋನಿಯಾ ಗಾಂಧಿ ಇದೆ, ರಾಹುಲ್ ಗಾಂಧಿ ಇದೆ, ಆಸ್ಕರ್ ಫರ್ನಾಂಡಿಸ್ ಅವ್ರದ್ದಿದೆ, ಎಲ್ಲರದ್ದು ಕೂಡ ಇದೆ. ಆದ್ರೆ ಮಹಾತ್ಮ ಗಾಂಧೀಜಿ ಫೋಟೋ ಮಾತ್ರ ಕಾಣಿಸ್ತಾ ಇಲ್ಲ. ಹಾಗೆ ಈಗಿರೋ ಪ್ರಸಕ್ತ ರಾಷ್ಟ್ರಪತಿಗಳ ಫೋಟೋ ಕಾಣಿಸ್ತಾ ಇಲ್ಲ. ಇದೆ ಸರ್, ಹೋಗಿ ನೋಡ್ರಿ ನೀವು. ಸುಮ್ಮನೆ ಯಾಕೆ ಸುಳ್ಳು ಇದನ್ನ ಮಾಡ್ತೀರಾ ನೀವು? ಅಂದ್ರೆ ನಿಮ್ ಕಚೇರಿನಲ್ಲಿ ಇದೆ ಅಂತನಾ? ಎಲ್ಲ ಅಂಬೇಡ್ಕರ್ ಫೋಟೋ ಇದೆ, ಜಗ್ಜೀವನ್ ರಾಮ್ ಫೋಟೋನು ಇದೆ, ಎಲ್ಲರ ಫೋಟೋನು ಇದೆ. ಹಲೋ, ಹೇಳಿ. ಎಲ್ಲರ ಫೋಟೋನು ಇದೆ, ಎಲ್ಲರ ಬಗ್ಗೆ ನಮಗೆ ಗೌರವ ಇದೆ ಸರ್. ಹೇಳಿ. ಗಾಂಧೀಜಿನ ಯಾರು ಮರೆಯಕ್ಕಾಗುತ್ತಾ? ಅಂಬೇಡ್ಕರ್ ಮರೆಯಕ್ಕಾಗುತ್ತಾ? ಪಂಡಿತ್ ಜವಾಹರ್ಲಾಲ್ ನೆಹರು ಮರೆಯಕ್ಕಾಗುತ್ತಾ ಸರ್? ಬಸವಣ್ಣನ ಫೋಟೋ ಹಾಕಿದ್ದೀನಿ ನಾನು. ಎಲ್ಲ ಲಕ್ಷ್ಮೀ, ಸರಸ್ವತಿ, ವೆಂಕಟೇಶ, ತಿರುಪತಿ, ಗೋವಿಂದ ಇವ್ರ ಫೋಟೋ ಹಾಕಿದಾರೆ ಎಲ್ಲರೂ. ನಾನು ಹಾಕೊಂಡ್ರೆ ನೋಡ್ ಹೋಗ್ರಿ, ಬಸವಣ್ಣನ ಫೋಟೋ ಹಾಕಿದೀನಿ, ಬುದ್ಧನ ಫೋಟೋ ಹಾಕಿದೀನಿ ನಮ್ಮ ಮನೆಯಲ್ಲೆಲ್ಲ. ಅಂದ್ರೆ ತಾವು ಗಾಂಧೀಜಿ ಅನುಯಾಯಿಗಳು ಅಂತ ಹೇಳ್ತೀರಾ, ಆದ್ರೂ ಸರ್ಕಾರದ ಆದೇಶ ಕೂಡ ಇದೆ. ಸೊ ಇತರೆ ಸಚಿವರಿಗೆ ಏನ್ ಹೇಳ್ತೀರಿ ನೀವು? ನನಗೆ ನನ್ ಬೇರೆ ಸಚಿವರುಗಳಲ್ಲ, ನಾನು ಗಾಂಧಿ ಅನುಯಾಯಿ. ಗಾಂಧಿ ಫೋಟೋ ನಮ್ಮ ಕಚೇರಿಯಲ್ಲಿದೆ, ಅದ್ರಲ್ಲಿ ಯಾವುದೇ ರೀತಿಯ ಸಂಶಯನೂ ಬೇಡ. ಏನಣ್ಣ? ಓಕೆ ಓಕೆ, ಥ್ಯಾಂಕ್ ಯು. ಗಾಂಧಿವಾದಿಗಳಿಗೆಲ್ಲ ನಾನು ಮುಂಚಿನಿಂದಲೂ ಗಾಂಧಿವಾದಿ. ಓಕೆ, ಅದು ಶಾಶ್ವತ ಇದು ಪಾನ ನಿರೋಧಿ. ಓಕೆ ಓಕೆ, ಧನ್ಯವಾದ ಆಂಜನೇಯ ಅವರೇ ತಾವು ಸುವರ್ಣ ಜೊತೆ ಮಾತನಾಡಿದ್ದಕ್ಕೆ. ಸೊ ಇದು ಸಮಾಜ ಕಲ್ಯಾಣ ಸಚಿವರು ಕೊಟ್ಟಂತ ಹೇಳಿಕೆ. ನಾನು ಫೋಟೋಗಳನ್ನು ಹಾಕದೆ ನಾನು ಯಾವ ಕಾನೂನನ್ನು ಉಲ್ಲಂಘನೆ ಮಾಡಿಲ್ಲ, ನನ್ನ ಕಚೇರಿಯಲ್ಲಿ ಗಾಂಧಿ ಫೋಟೋ ಇದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಅವರ ಕಚೇರಿಯಲ್ಲಿ ನಿಜವಾಗಿಯೂ ಗಾಂಧಿ ಫೋಟೋ ನಮಗೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಯಾಕೆಂತಂದರೆ ಇದು ಅವರ ಏನು ಕಚೇರಿಯನ್ನು ನವೀಕರಣ ಮಾಡಿದ ನಂತರ ಒಂದು ಸೆಟಪ್ ಮಾಡ್ಕೊಂಡಿದ್ದಾರೆ ಆ ಒಂದು ಕಚೇರಿನಲ್ಲಿ. ಸೊ ಅದರಲ್ಲಿ ಬೇರೆಲ್ಲ ನಾಯಕರುಗಳ ಫೋಟೋ ಇದೆ, ತಮ್ಮ ಪಕ್ಷದ ಹಿರಿಯ ನಾಯಕರುಗಳ ಫೋಟೋ ಇದೆ, ಆದರೆ ರಾಷ್ಟ್ರಪತಿ ಹಾಗೂ ರಾಷ್ಟ್ರಪಿತರ ಫೋಟೋಗಳು ಇಲ್ಲ ಅನ್ನೋ ಒಂದು ಕೂಡ ವರದಿಯಾಗಿರುವಂಥದ್ದು.